HMB फंक्शन हॉल आपके खुशियों की जगह। बीजापुर में मंगनी, शादी, अकीका जैसे खुशियों के प्रोग्राम्स के लिए पार्किंग की विशाल जगह और आलीशान हॉल में रहने खाने के सारे इंतजाम। HMB फंक्शन हॉल गणेश नगर, बेंगलुरु बाईपास रोड, मारुति एंड टोयोटा शोरूम, बैक साइड, बीजापुर। बुकिंग शुरू हो चुकी है। स्वागत है आपका बी न्यूज नेशन में। मैं हूं आबिद हुसैन शेख। बीजापुर में बारिश से तबाही, प्रशासन पर लापरवाही के गंभीर आरोप लगाए रमेश बिदनूर ने। बीजापुर शहर के दक्षिणी इलाके रामनगर, कन्नान नगर और सरदार वल्लभ भाई पटेल सर्कल में हर साल बारिश के मौसम में पानी भरने से लोगों की जिंदगी अस्त व्यस्त हो जाती है। सिद्धेश्वर कोऑपरेटिव बैंक के डायरेक्टर और भाजपा कार्यकर्ता रमेश बिदनूर ने प्रेस कॉन्फ्रेंस में आरोप लगाया कि लोकल सिटी एमएलए, नगर पालिका इंजीनियर और जिला प्रशासन की लापरवाही से हालात बिगड़ते जा रहे हैं। शहर में उन्होंने कहा कि पानी निकालने की पुरानी व्यवस्था सालों से दुरुस्त नहीं की जा रही है। ऊपर से नई सड़कों के गलत डिजाइन ने परेशानी और बढ़ा दी है। बिदनूर ने मांग की कि जिम्मेदार इंजीनियरों को तुरंत सस्पेंड करके परमानेंट इसका समाधान निकाला जाए, वरना जनता आंदोलन करेगी, सड़कों पर उतर कर कहा रमेश बिदनूर ने। ವಿಜಯಪುರ ನಗರದಲ್ಲಿ ತಮಗೆಲ್ಲ ಗೊತ್ತಿರುವಂತೆ ವಿಜಯಪುರ ನಗರದ ದಕ್ಷಿಣ ಭಾಗದಲ್ಲಿ ಏನು ರಾಮನಗರ, ಕಣ್ಣನ್ ನಗರ, ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ವರೆಗೆ ಏನು ಪ್ರತಿ ವರ್ಷ ಮಳೆಗಾಲದಲ್ಲಿ ವಿಜಯಪುರ ನಗರದ ದಕ್ಷಿಣ ಭಾಗ ಏನಿದೆ, ವಿಶೇಷವಾಗಿ ರಾಮನಗರ, ಕಣ್ಣನ್ ನಗರ ಹಾಗೂ ಸರ್ದಾರ್ ವಲ್ಲಭಭಾಯಿ ಸರ್ಕಲ್, ಬಿದ್ನೂರು ಪೆಟ್ರೋಲ್ ಪಂಪ್ ವರೆಗೆ ಇರತಕ್ಕಂತಹ ವಿಜಯಪುರದ ದಕ್ಷಿಣ ಭಾಗ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚಿನ ಹಾನಿಗೆ ಒಳಪಡತಕ್ಕಂತಹ ಪ್ರದೇಶವಾಗಿದೆ. ಯಾಕಂದರೆ ಗ್ರಾವಿಟೇಷನಲ್ಲಿ ಆ ಒಂದು ಪ್ರದೇಶ ಎತ್ತರದಲ್ಲಿರುವುದರಿಂದ ಅಲ್ಲಿ ಬಂದಿರತಕ್ಕಂಥ ನೀರು ಸುಮಾರು ಒಂದು 3 ರಿಂದ 3.5 ಕಿಲೋಮೀಟರ್ ರೇಡಿಯಸ್ ನೀರು ಸರ್ದಾರ್ ವಲ್ಲಭಭಾಯಿ ಸರ್ಕಲ್ನಿಂದ ಹಿಡ್ಕೊಂಡು ವಿಶ್ವೇಶ್ವರ ವೃತ್ತದವರೆಗೆ ಏನು ರಾಮನಗರದ ಹೊಸ ರಸ್ತೆ ಇದೆ, ರಸ್ತೆ ಬಲಭಾಗದಲ್ಲಿ ನಿಂತು ಅಲ್ಲಿ ಸಾಕಷ್ಟು ಜನಜೀವನವನ್ನು ಅಸ್ತವ್ಯಸ್ತ ಮಾಡ್ತಕ್ಕಂಥದ್ದು ಆಗ್ತಾ ಬಂದಿದೆ. ಕಳೆದ ಮಳೆಗಾಲಿನಲ್ಲೂ ಕೂಡ ತಾವೆಲ್ಲ ಪತ್ರಕರ್ತರು ಗಮನಿಸಿರ್ಬೋದು, ಅಲ್ಲಿ ಸಾಕಷ್ಟು ಹಾನಿಗೊಳಗಾದಂಥ ಪ್ರದೇಶ ಆಗಿತ್ತು. ಅದೇ ರೀತಿ ಈಗ ಮಳೆಗಾಲ ಪ್ರಾರಂಭವಾಗಿದೆ. ಈಗೂ ಕೂಡ ಒಂದೇ ಒಂದು ಮಳೆಗೆ ಆ ಪ್ರದೇಶ ಅತ್ಯಂತ ಒಂದು ಹಾನಿಗೆ ಒಳಗಾದಂಥ ಪ್ರದೇಶವಾಗಿದೆ. ಇದು ಪ್ರತಿ ಮಳೆಗಾಲಿನಲ್ಲೂ ರಿಪೀಟ್ ಆಗ್ತಾ ಬಂದಿರೋದ್ರಿಂದ ಜಿಲ್ಲಾಡಳಿತವಾಗಲಿ ಮಹಾನಗರ ಪಾಲಿಕೆ ಆಗಲಿ ಅದಕ್ಕೊಂದು ಯಾವುದೇ ಸೂಕ್ತ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯ ವೈಫಲ್ಯ ಅಂತೇಳಿ ಕಿಸಿಂದ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈಗೇನು ಇವತ್ತಿನ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಯಾವ ಕಾರಣಕ್ಕಾಗಿ ಅಲ್ಲಿ ಹಾನಿಗೊಳಗಾಗ್ತಾ ಇದೆ, ಯಾವ ರೀತಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ, ಜನರಿಗೆ ಆಗ್ತಕ್ಕಂಥ ತೊಂದರೆಗಳೇನು, ಅದಕ್ಕೆ ಕಾರಣ ಏನು ಮತ್ತು ಪರಿಹಾರವನ್ನು ಕೂಡ ನಾವು ಅದಕ್ಕೆ ಈಗಾಗಲೇ ಹಿಂದೆ ಸಾಕಷ್ಟು ಬಾರಿ ಸೂಚಿಸಿದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಅದಕ್ಕೊಂದು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತೀವಿ. ಒಂದು ವೇಳೆ ಯಾವ ಪಾಲನೆ ಆಗದೇ ಇದ್ದಲ್ಲಿ ಮುಂದೆ ಶಾಶ್ವತವಾದಂಥ ವ್ಯವಸ್ಥೆ ಕಲ್ಪಿಸುವವರೆಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕೆನ್ನತಕ್ಕಂಥ ಉದ್ದೇಶದಿಂದ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮದ ಮಿತ್ರರು ಮಾಡಲಿ ಅಂತಕ್ಕಂಥ ಒಂದು ನನ್ನ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ ಅಲ್ಲಿ ಒಂದು ಕೋಟೆಗೋಡಿದೆ. ಆದಿಲ್ಶಾಹಿ ಕಾಲದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಅದಕ್ಕೊಂದು ರಾಜಕಾಲುವೆ ಅಂತಕ್ಕಂಥದ್ದು ಒಂದು ಅಲ್ಲಿ ಒಳಚರಂಡಿ ವ್ಯವಸ್ಥೆ ಮುಂಚಿತನೂ ಇತ್ತು, ಇತ್ತೀಚಿನ ದಿನಗಳಲ್ಲಿ ಕೂಡ ಇತ್ತು. 2009ರಲ್ಲಿ ಒಂದು ಪ್ರವಾಹ ಬಂದಾಗ ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸವನ್ನು ಅಂದಿನ ಜಿಲ್ಲಾಡಳಿತ ಮಾಡಿತ್ತು. ಅದಕ್ಕೆ ವಿಶೇಷವಾಗಿ ಈ ಹಿಂದೆ ವಿಜಯಪುರ ನಗರಸಭೆ ಇದ್ದಾಗ ಏನು ಆಯುಕ್ತರಾದಂತಹ ಜೈನ್ ಸಾಹೇಬರಿದ್ದರು, ಅಶೋಕ್ ಜೈನ್, ಅವರನ್ನು ಕರೆಸಿ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನು ಅಂದಿನ ಜಿಲ್ಲಾಡಳಿತ ಮಾಡಿತ್ತು. ದುರ್ದೈವಶಾತ್ 15 ವರ್ಷಗಳ ಆದರೂ ಕೂಡ ಆ ಒಂದು ವ್ಯವಸ್ಥೆ ಇನ್ನೂ ಪೂರ್ಣವಾಗಿ ಆಗದೇ ಇರುವುದು ವಿಜಯಪುರ ನಗರದ ಜನರ ಒಂದು ದುರ್ದೈವ. ಇವತ್ತು ಏನು ರಾಮನಗರದಿಂದ
ವಲ್ಲಭಭಾಯಿ ಸರ್ಕಲ್ ಕಣ್ಣನ್ ನಗರವರೆಗೆ ನೀರು ನಿಂದಿರ್ತಾ ಇದೆ. ಅದಕ್ಕೆ ಪ್ರಮುಖವಾಗಿ ಕಾರಣ ಇತ್ತೀಚಿನ ದಿನಗಳೇನಂದ್ರೆ ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮುಂಚೆನೂ ಮಳೆಗಾಲ ಆದಾಗ ಗ್ರಾವಿಟೇಷನಲ್ಲಿ ಬಂದಂಥ ನೀರು ಏನು ಬೇಗಂ ತಲಾಬ್ ಎತ್ತರದ ಪ್ರದೇಶದಿಂದ ಹಿಡ್ಕೊಂಡು ರಾಮನಗರ್ ಬಂದು ಅಲ್ಲೊಂದು ಕ್ಯಾತನ್ ಗದ್ದೆ ಅಂತದ ಅದರ ನೀರು ಈ ಶಿವಾನ್ ಪಾಟೀಲ್ ಸಾಹೇಬ್ರ ಎಮ್ ಎಲ್ ಎ ಅವ್ರ ಮನೆಯಿಂದ ಬಂದಿರತಕ್ಕಂಥ ನೀರು ಕೆಳ ಹಂತದ ಇಲ್ಲಿ ರಾಮನಗರ ಕಣ್ಣನ್ ನಗರ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಬರ್ತಾ ಇತ್ತು. ಆ ನೀರು ಗ್ರಾವಿಟೇಷನಲ್ಲಿ ಹರಿದು ಕೋಟೆಗೋಡೆಗೆ ಹೋಗ್ತಿತ್ತು. ಕೋಟೆಗೋಡೆ ಸುತ್ತಮುತ್ತಲ ಇರತಕ್ಕಂಥ ಪ್ರದೇಶ ಜಲಾವೃತ ಆಗ್ತಕ್ಕಂಥ ಸನ್ನಿವೇಶ ಇತ್ತು. ಆದರೆ ಇತ್ತೀಚೆಗೆ ಒಂದು ರಾಮನಗರದಿಂದ ಹಿಡ್ಕೊಂಡು ಕಣ್ಣನ್ ನಗರ್ ವಿಶ್ವೇಶ್ವರ ವರ್ತವರೆಗೆ ಒಂದು 2.5 ಕಿಲೋಮೀಟರ್ ಲೋಕೋಪಯೋಗಿ ಇಲಾಖೆ PWDದವರು ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತಿನೇನು ಒಂದು ರಾಮನಗರ ಕಣ್ಣನ್ ನಗರದಲ್ಲಿ ಅವ್ಯವಸ್ಥೆ ಇದಕ್ಕೆ ಸಂಪೂರ್ಣವಾಗಿ ಕಾರಣ ಅಂದರೆ ಈ PWDಯಿಂದ ಏನು ರಸ್ತೆ ನಿರ್ಮಾಣವಾಗಿದೆ ಇದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವುದೇ ಇವತ್ತಿನ ಅಲ್ಲಿ ನೀರು ನಿಂದಿರತಕ್ಕಂಥ ಜನಜೀವನ ಅಸ್ತವ್ಯಸ್ತಕ್ಕೆ ಕಾರಣವಾಗಿದೆ. ಈ 2.5 ಕಿಲೋಮೀಟರ್ ಏನು ರಸ್ತೆಯನ್ನು ನಿರ್ಮಾಣ ಮಾಡಿದಾರ ಆ ಏನು PWD ಇಲಾಖೆ ಅಧಿಕಾರಿಗಳು ಎಷ್ಟು ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಿದ್ದಾರೆ ಅಂದರೆ ವಲ್ಲಭಭಾಯಿ ಸರ್ಕಲ್ ಬಿದ್ನೂರು ಪೆಟ್ರೋಲ್ ಪಂಪ್ ಅಂತ ಹಿಡ್ಕೊಂಡು ಕಣ್ಣನ್ ನಗರ್ ರಾಮನಗರ್ ವಿಶ್ವೇಶ್ವರ ನಗರ್ವರೆಗೆ ಒಂದೇ ಒಂದು ರೋಡ್ ಪಾಸ್ ಮಾಡತಕ್ಕಂತಹ ಗಟರ್ ನಿರ್ಮಾಣ ಮಾಡಿಲ್ಲ, ಅಂಡರ್ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿಲ್ಲ. ರಸ್ತೆ ಮುಂಚೆ ಇದ್ದಂಥ ರಸ್ತೆಯನ್ನು 2 ರಿಂದ 2.5 ಅಡಿ ಅಷ್ಟು ಹೈಟ್ ಮಾಡಿದ್ದಾರೆ. ಆದರೆ ಎಲ್ಲಿ ನೀರು ಪಾಸ್ ಮಾಡ್ತಕ್ಕಂಥ ವ್ಯವಸ್ಥೆನೇ ಒದಗಿಸಿಕೊಟ್ಟಿಲ್ಲ. ಒಂದು 2.5 ಕಿಲೋಮೀಟರ್ ಉದ್ದದ ರಸ್ತೆಗೆ ಅಕ್ಕಪಕ್ಕ ಡ್ರೈನೇಜ್ ಮಾಡಬೇಕು, ನೀರು ಪಾಸ್ ಮಾಡಲಿಕ್ಕೆ ಅಂಡರ್ವೇ ಕೊಡಬೇಕು ಅಂತಕ್ಕಂಥದ್ದು ಮಾಸ್ಟರ್ ಸರ್ಕ್ಯುಲರ್ಗಳು ಸಾಕಷ್ಟಿದ್ರೂ ಕೂಡ ಯಾವುದೇ ಒಂದು ಸರ್ಕಾರಿ ಆದೇಶಗಳನ್ನಾಗಲಿ ವೈಜ್ಞಾನಿಕ ಪದ್ಧತಿಗಳನ್ನಾಗಲಿ ಯಾವುದನ್ನು ಅಳವಡಿಸಿಕೊಳ್ಳದೆ ಕೇವಲ ಭ್ರಷ್ಟಾಚಾರದಿಂದ PWD ಅಧಿಕಾರಿಗಳು ಗುತ್ತಿಗೆದಾರರು ಶಾಮೀಲಾಗಿ ಕೇವಲ ಭ್ರಷ್ಟಾಚಾರದ ಒಂದು ಉಪಯೋಗಕ್ಕಾಗಿ ಆ ರಸ್ತೆಯನ್ನು ನಿರ್ಮಾಣ ಮಾಡಿರುವುದು ಇವತ್ತಿನ ಆ ವ್ಯವಸ್ಥೆಗೆ ಮೂಲ ಕಾರಣವಾಗಿರುತ್ತದೆ. ಈಗಾಗಲೇ ಕಳೆದ ವರ್ಷ ಜೂನ್ನಲ್ಲಿ ಬಹುಶಃ ತಾವೆಲ್ಲ ನಾನು ಅಲ್ಲಿ ರಸ್ತೆ ರೋಕೋ ಮಾಡಿದಾಗ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ಗೆ ಎಲ್ಲ ಮಾಧ್ಯಮದ ಮಿತ್ರರು ಬಂದಿದ್ರಿ. ನಾವು ಕಳೆದ ವರ್ಷ ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಒಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತ ಕೊಡುವ ಸದುದ್ದೇಶದಿಂದ ವಲ್ಲಭಭಾಯಿ ಸರ್ಕಲ್ನಲ್ಲಿ ಒಂದು ರಸ್ತಾ ರೋಕೋ ಮಾಡಿ ಅವತ್ತಿನ ಮಹಾನಗರ ಪಾಲಿಕೆಗೆ ಮುಂಬರುವ ಮಳೆಗಾಲಿಗೆ ಒಂದು ಮಳೆಗಾಲಕ್ಕಾಗಿ ಒಂದು ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ದುರ್ದೈವಶಾತ್ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಅದಕ್ಕೆ ಸ್ಪಂದಿಸದೇ ಇರುವುದರಿಂದ ಸೆಪ್ಟೆಂಬರ್ನಲ್ಲಿ ಮತ್ತೆ ಮಳೆಯಾಗಿ ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಸುಮಾರು ನೀರು ನಿಂತು ಬಹಳಷ್ಟು ಜನಜೀವನ ಅಸ್ತವಾಯಿತು. ಯಾಕಂದ್ರೆ ಬೇಸಿಕ್ಲಿ ಆ ಒಂದು ಭಾಗದಲ್ಲಿ ಸಮಾಜದ ಅತ್ಯಂತ ದುಡಿಯುವ ವರ್ಗ ಅಂದರೆ ಬಡತನದ ರೇಖೆಗಳಿಂದ ಕೆಳಗಿರ್ತಕ್ಕಂಥ ದುಡಿಯುವ ವರ್ಗ ಆ ಭಾಗದಲ್ಲಿ ಇರುವುದರಿಂದ ಅವರ ದೈನಂದಿನ ಜೀವನ ಅಸ್ತವ್ಯಸ್ತ ಆಯಿತು. ಏನು ರಾತ್ರೋರಾತ್ರಿ ಮಳೆ ಆಯಿತು, ಅವ್ರ ಮನೆಯಲ್ಲಿರ್ತಕ್ಕಂಥ ದಿನಸಿ ವಸ್ತುಗಳಾಗಿರ್ಬೋದು ಮತ್ತೊಂದು ದೈನಂದಿನ ವ್ಯವಸ್ಥೆಗೆ ಬೇಕಾಗದಂಥ ಬಹಳಷ್ಟು ವಸ್ತುಗಳು ಮಳೆ ನೀರಿಗೆ ಕೊಚ್ಚಿ ಹೋಗಿ ಅಸ್ತವ್ಯಸ್ತ ಆಯಿತು. ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಪ್ರದೇಶವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಾಗ ಅವ್ರಿಗೆ ಮೇಲ್ನೋಟಕ್ಕೆ ಅಧಿಕಾರಿಗಳ ಲೋಪದೋಷ ಕಂಡು ಬಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ. ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಒಂದು ಇಮಿಡಿಯೇಟ್ ಡ್ರೈನ್ ನಿರ್ಮಾಣ ಮಾಡಲಿಕ್ಕೆ ಲೋಕೋಪಯೋಗಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆಗೆ ಹೇಳಿದ್ರು. ದುರ್ದೈವಪ್ಪ ಅಂದ್ರೆ ಅಲ್ಲಿ ಒಂದು ನಮ್ಮ ಬಿದ್ನೂರು ಪೆಟ್ರೋಲ್ ಪಂಪ್ ದಾಟಾನ ಪ್ರೈಮ್ ಸ್ಕೂಲ್ಗಿಂತ ಮುಂಚೆ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ. ದುರ್ದೈವಕ್ಕೆ ಅದರ ಡ್ರೈನ್ ಒಯ್ದು ಕೋಟೆಗೋಡಿಗೆ ಕೂಡಿಸ್ತಕ್ಕಂಥ ಕೆಲಸವನ್ನು ಕಳೆದ ಸೆಪ್ಟೆಂಬರಿಂದ ಇಲ್ಲಿವರೆಗೆ ಮಾಡಿಲ್ಲ. ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಮಹಾನಗರ ಪಾಲಿಕೆಗೆ ಹೇಳಿದರೂ ಕೂಡ ಮಹಾನಗರ ಪಾಲಿಕೆಯ ಅಭಿಯಂತರಗಳು ಯಾರೂ ಇದರ ಬಗ್ಗೆ ಎಚ್ಚರ ತೆಗೆದುಕೊಳ್ಳದೇ ಇರುವುದರಿಂದ ಕಾಮಗಾರಿ ಅಪೂರ್ಣ ಮಾಡಿರುವುದರಿಂದ ಇವತ್ತಿನ ಮಳೆಗಾಲಕ್ಕೆ ಮತ್ತೆ ಆ ಭಾಗ ಜಲಾವೃತಗೊಂಡು ಸಾಕಷ್ಟು ಜನಜೀವನ ಅಸ್ತವ್ಯಸ್ತ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ನಾನು ಈ ಮಾಧ್ಯಮದ ಮುಖಾಂತರ ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ
ಏನು ಆ ಬ್ರಿಡ್ಜ್ ಮತ್ತು ಡ್ರೈನ್ ನಿರ್ಮಾಣ ಮಾಡತಕ್ಕಂತಹ ಬೇಜವಾಬ್ದಾರಿನ ತೋರಿಸಿರ್ತಕ್ಕಂತಹ ಮಹಾನಗರ ಪಾಲಿಕೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಜೂನಿಯರ್ ಇಂಜಿನಿಯರನ್ನು ಕೂಡಲೇ ಅಮಾನತ್ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾಡಲು ಬಯಸುತ್ತೇನೆ. ಯಾಕಂದ್ರೆ ಈ ಅಧಿಕಾರಿಗಳಿಗೆ ಎಲ್ಲಿ ಒಂದು ಅಕೌಂಟಬಿಲಿಟಿ ಇಲ್ಲ. ಇವತ್ತು ಒಂದು ಹೊಸ ರಸ್ತೆ ನಿರ್ಮಾಣ ಮಾಡ್ತಾರ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗ್ತೈತಿ. ಆ ರಸ್ತೆ ನಾಳೆ ಏನಾದರೂ ಹಾಳಾಯಿತು, ಆ ರಸ್ತೆಯಿಂದ ಜನಜೀವನ ನಷ್ಟ ಆದ್ರೆ ಯಾವುದೂ ಅಕೌಂಟಬಿಲಿಟಿ ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ ಕೂಡಲೇ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೀನಿ. ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದರೆ, ಜಿಲ್ಲಾಡಳಿತ ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದರೆ, ಈಗಾಗಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೋಕಾಯುಕ್ತ ವ್ಯವಸ್ಥೆ ಆಗಿರ್ಬೋದು ಮತ್ತು SHRC ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾನವ ಹಕ್ಕುಗಳ ಏನು ಒಂದು ಆಯೋಗ ಇದೆ, ಅದರಲ್ಲಿ ಪ್ರಕರಣವನ್ನು ದಾಖಲು ಮಾಡುವುದರ ಮುಖಾಂತರ ಸಾರ್ವಜನಿಕ ಹಿತಾಸಕ್ತಿಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದು ಆಗಿರ್ತಕ್ಕಂಥ ಹಾನಿ ಮತ್ತು ಪ್ರತಿ ಸಲ ಈ ಮಳೆಗಾಲ ಬಂದಾಗ ಒಮ್ಮೊಮ್ಮೆ ಅಲ್ಲಿಯ ಜನ ಮಳೆ ಸ್ಟಾರ್ಟ್ ಆಯಿತು ಅಂದ್ರೆ ರಾತ್ರಿ ಮಲಗಬೇಕೋ ಬೇಡ ಅಂತಕ್ಕಂಥ ದ್ವಂದ್ವಿನಲ್ಲಿ ತಮ್ಮ ಬದುಕನ್ನು ಕಳೆಯುತ್ತಿರುವುದರಿಂದ ಒಂದು ಶಾಶ್ವತ ಪರಿಹಾರವನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಮಾಡಬೇಕಂತ ಆಗ್ರಹವನ್ನು ಕೂಡ ತಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೀನಿ. ಈಗಾಗಲೇ 9ನೇ ತಾರೀಕು ಮಳೆ ಆದ ದಿವಸನೇ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳ ಸಭೆಯನ್ನು ಮಾಡಿ 1 ಕೋಟಿ ರೂಪಾಯಿಯನ್ನು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ 1 ಕೋಟಿ ರೂಪಾಯಿಗಳನ್ನು ಕೊಟ್ಟು ಆದೇಶವನ್ನು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕಿದೆ, ನಮ್ಮೆಲ್ಲರ ಗಮನಕ್ಕೂ ಕೂಡ ಇದೆ. ಆದರೆ ಆ 1 ಕೋಟಿ ರೂಪಾಯಿದಿಂದ ತಾತ್ಕಾಲಿಕ ವ್ಯವಸ್ಥೆ ಆಗಬಹುದು ಹೊರತು ಇದಕ್ಕೆ ಶಾಶ್ವತ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಮ್ಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಪರಿಹಾರ ಏನಪ್ಪ ಅಂತಂದ್ರೆ, ಏನು ರಾಮನಗರದ ಎತ್ತರದ ಪ್ರದೇಶ ಇದೆ, ಕಣ್ಣನ್ ನಗರ ಇದೆ, ಅಲ್ಲಿ ಪ್ರೈಮ್ ಸ್ಕೂಲ್ ಅಂತೇಳಿ ಒಂದು ಶಾಲೆ ಇದೆ, ಅದರ ಜೊತೆಗೆ ಬಿದ್ನೂರು ಪೆಟ್ರೋಲ್ ಪಂಪ್ ಅಂತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಇರ್ತಕ್ಕಂಥ ಕಟ್ಟ ಕಡೆಯ ಪಾಯಿಂಟ್ ಏನಿದೆ, ಈ ಇಡೀ 2.5 ಕಿಲೋಮೀಟರ್ ರಸ್ತೆಗೆ ಅಟ್ಲೀಸ್ಟ್ 3 ಕಡೆ ಆದರೂ ಒಂದು ಅಂಡರ್ ಬ್ರಿಡ್ಜ್ ಮಾಡಿ, ಅಂದ್ರೆ ನೀರು ಹೋಗಲಿಕ್ಕೆ ರಸ್ತೆ ಕೆಳಗಡೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಜೊತೆಗೆ ಎಡಗಡೆ ಮತ್ತು ಬಲಗಡೆ ನೀರು ಕೋಟೆಗೋಡೆಗೆ ಹೋಗಲಿಕ್ಕೆ ಒಂದು ಶಾಶ್ವತ ಡ್ರೈನನ್ನು ಮಾಡಬೇಕು ಅಂತ ಆಗ್ರಹವನ್ನು ತಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ಈ ಏನು ಪರಿಹಾರ ಕಾಮಗಾರಿಗಳು ಈ ಒಂದು 15 ದಿವಸದಲ್ಲಿ ಆಗದೇ ಇದ್ರೆ, ಇವತ್ತು ಆಗಸ್ಟ್ 14 ಸೆಪ್ಟೆಂಬರ್ 1ರವರೆಗೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಮಾಧ್ಯಮದ ಮುಖಾಂತರ ಒಂದು ಗಡುವನ್ನು ಕೊಡ್ಲಿಕ್ಕೆ ಬಯಸ್ತೀವಿ. ಒಂದು ವೇಳೆ ಸೆಪ್ಟೆಂಬರ್ 1ರೊಳಗಾಗಿ ಈ ಏನು 3-4 ಕಡೆ ನೀರು ಪಾಸ್ ಮಾಡ್ತಕ್ಕಂಥದ್ದು ಮತ್ತು ಪಾಸ್ ಆಗಿರ್ತಕ್ಕಂಥ ನೀರನ್ನು ಕೋಟೆಗೋಡೆ ರಾಜಕಾಲುವೆಗೆ ಕೂಡಿಸ್ತಕ್ಕಂಥ ಕೆಲಸವನ್ನು ಒಂದು ವೇಳೆ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಮಾಡದೇ ಇದ್ರೆ, ರಾಮನಗರ್ ಬಸ್ ಸ್ಟಾಪ್ನಲ್ಲಿ ಅನಿರ್ದಿಷ್ಟ ಕಾಲದವರೆಗೆ ಒಂದು ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಜಿಲ್ಲಾಡಳಿತಕ್ಕೆ ಒತ್ತಡ ಹೇರುವ ಕೆಲಸವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಮಾಡೀವ್ರಿ, ನಾವೇ ಸ್ವತಃ ಅವಾಗ ರಸ್ತೆ ನಿರ್ಮಾಣ ಮಾಡೋರಿಗೆ ಅವಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ BV ಪಾಟೀಲ್ ಅಂತ ಇದ್ದಿರಿ, ಆಮೇಲೆ ರಾಜು ಮುಜುಮ್ದಾರ್ ಅಂತೇಳಿ AW ಇದ್ರು. ಅವ್ರಿಗೆ ನಾವು ಹೇಳಿದ್ವಿ, ನೀವು ರೋಡ್ ಹೈಟ್ ಮಾಡ್ಕೊಳಕತ್ತೀರಿ, ಮೊದಲ ಗ್ರಾವಿಟೇಷನಲ್ಲಿ ನೀರು ಹರಿದು ಹೋಗಿತ್ತು, ಈಗ ನೀರು ಹೈಟ್ ಮಾಡಿದ್ರಿ ಅಂದ್ರೆ ಬ್ರಿಡ್ಜ್ ಕೊಡಲೇಬೇಕು ಮತ್ತು ನಿಮ್ಮ ಡಿಸೈನ್ನೇ ಬ್ರಿಡ್ಜ್ ಇಲ್ಲ ಅಂದಾಗ ಅವ್ರು ಏನು ಹೇಳಿದ್ರು ಅಂದರೆ, ಈಗಾಗಲೇ ನಾವು ಕೆಲಸ ಮಾಡಾಕತ್ತೀವಿ, ನಾವು ರೋಡ್ ಅಷ್ಟೇ ಮಾಡೋದು ನಮ್ಮ ಜವಾಬ್ದಾರಿ, ಡ್ರೈನ್ ಮುನ್ಸಿಪಾಲ್ಟಿ ಜವಾಬ್ದಾರಿ ಅಂತಕ್ಕಂಥದ್ದು ಬೇಜವಾಬ್ದಾರಿ ಉತ್ತರ ಕೊಟ್ಟರು. ಬಹುಶಃ ತಮ್ಮ ಗಮನದಾಗ ಇನ್ನೊಂದು ವಿಷಯ ತರಿಸಬೇಕಾಗ್ತಂದ್ರೆ, ನಾವು ಹೋದವ್ರು ಜೂನ್ಯಾಗೆ ರೀ, ಸೆಪ್ಟೆಂಬರ್ನಾಗ ಮಳೆ ಬಂದು ಹಾನಿ ಆಗೈತೆ ರೀ, ಜೂನ್ ಒಳಗೆ ನಾವು ಸ್ಟ್ರೈಕ್ ಮಾಡಿದ್ದೀವಿ. ಅಲ್ಲಿ ಸರ್ದಾರ್ ವಲ್ಲಭಭಾಯಿ ಸರ್ಕಲಲ್ಲಿ ರಸ್ತಾ ರೋಕೋ ಮಾಡಿ ಜಿಲ್ಲಾಡಳಿತ ಗಮನ ಸೆಳೆದಿದ್ದೀವಿ ಇದ್ರ ಸಲುವಾಗಿ. ಅವಾಗ ಇನ್ನೂ ರಸ್ತೆ ಕಾಮಗಾರಿ ನಡೀತಾ ಇತ್ತು. ನೀವು ಇದ್ರ ಬಗ್ಗೆ ಸಾಕಷ್ಟು ಸಲ ಉಸ್ತುವಾರಿ ಸಚಿವರ ಜೊತೆ ನೀವು ಚರ್ಚೆನೂ ಮಾಡಿದ್ದೀರಿ, ಇದು ವಿಡಿಯೋಸ್ ಕೂಡ ವೈರಲ್ ಆಗಿ ನೋಡಿದ್ದೀರಿ.
ಇದು ಪ್ರತಿ ಸಲ ನೀ ಹೇಳು ನಾ ಕೇಳು ಇದಕ್ಕೆ ಇಂಪ್ಯಾಕ್ಟ್ ಯಾವಾಗ ಆಗ್ತದೆ ಅನ್ನೋದು ಏನಾದ್ರು ನಿಮಗೆ ಅನಿಸ್ತಾ ಇದೆಯಾ? ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ಬೇಕ್ರಿ. ಇವತ್ತು ತಾವು ಗಮನಿಸಿರ್ಬೋದು, ಬಿಜಾಪುರದಾಗ ಏನು ಸಮಸ್ಯೆಗಳಾಗತ್ತಲ್ಲ, ಒಂದು ಸ್ಟೇಷನ್ ರೋಡಿನ ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಸೋಲಾಪುರ ರಸ್ತೆ ಏನಿದಲ್ಲ SP ಆಫೀಸಿಂದ ಹಿಡ್ಕೊಂಡು ಸೋಲಾಪುರ ಬೈಪಾಸ್ವರೆಗೆ ರಸ್ತೆ ಇರ್ಬೋದು, ಬಿದ್ನೂರು ಪಂಪ್ನಿಂದ ಹಿಡ್ಕೊಂಡು ವಿಶ್ವೇಶ್ವರ ಸರ್ಕಲ್ವರೆಗೆ ಏನು ರೋಡ್ ಅದಾವಲ್ಲ, ಈ ರೋಡ್ಗಳು ಬೇಸಿಕ್ಲಿ PWD ಕಸ್ಟಡಿ ಒಳಗಿದ್ದು ಇಷ್ಟು ದಿವಸ. ಈ ರಸ್ತೆಗಳ ನಿರ್ಮಾಣ PWD ದವ್ರು ಮಾಡಿದರು. ಈ PWD ಅಧಿಕಾರಿಗಳೇನು ಅವಾಗಿದ್ದರು, ಎಕ್ಸಿಕ್ಯೂಟಿವ್ ಇಂಜಿನಿಯರು AWE, ಅವರ ಬೇಜವಾಬ್ದಾರಿ, ಅವ್ರ ನಿರ್ಲಕ್ಷ್ಯಕ್ಕೆ ಇವತ್ತು ಬಿಜಾಪುರದ ನಗರದ ಜನತೆ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವು ಅವು ಮಹಾನಗರ ಪಾಲಿಕೆ ವ್ಯವಸ್ಥೆ ಅಲ್ಲ. ರಸ್ತೆ ನಿರ್ಮಾಣ ಅವ್ರು ಮಾಡ್ತಾರ, ಡ್ರೈನ್ ಇವ್ರು ಮಾಡಲಿ ಅನ್ನೋ ಒಂದು ಅವ್ರವ್ರೊಳಗೆ ಒಂದು ಒಡಂಬಡಿಕೆ ಐತಿ. ಇದು ಅನ್ಅಫಿಷಿಯಲಿ ಆ ಒಂದು ಅವ್ರವ್ರೊಳಗೆ ಪರಸ್ಪರ ಏನು ವೈರುಧ್ಯದ, ಅದಕ್ಕೆ ಜನ ಇವತ್ತು ಹೈರಾಣಾಗತ್ತಾರೆ. ನಿನ್ನೆ ಆಗಲಿ ಮೊನ್ನೆ 5 ವರ್ಷ 10 ವರ್ಷದಿಂದ ಆಗತ್ತೈತಿ. 5 ವರ್ಷದ ಬಿಜೆಪಿ ಸರ್ಕಾರ ಇತ್ತು, ಇದೇ ಬಸವನಗುಡಿ ಯತ್ನಾಳ್ ಶಾಸಕರಿದ್ರು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರೇ ಶಾಸಕರ ಈ ನಗರಕ್ಕೆ ಶಾಸಕರದವರು ಇದೆಲ್ಲ ಆಗುವವಳಿಗೆ ಅವ್ರ ಜವಾಬ್ದಾರಿ ಆಗಬೇಕು. ನೀವೆಲ್ಲರೂ ಜಿಲ್ಲಾಡಳಿತ ಮುನ್ಸಿಪಾಲಿಟಿ ಮಾಡಿ ಅಂತ ಹೇಳಿ ಅವ್ರ ಮೇಲೆ ಹಾಕ್ಬಿಟ್ರೆ ಶಾಸಕರ ಜವಾಬ್ದಾರಿ ಏನು? ಸರ್, ಒಂದು ಮಾತನ್ನು ತಾವು ಬಹಳ ಕರೆಕ್ಟಾಗಿ ಕೇಳಿದಿರಿ. ಶಾಸಕರು ಈ ಭಾಗದಲ್ಲಿರ್ತಕ್ಕಂಥ ಜನರ ಕಷ್ಟ ಸ್ಪಂದನೆಗಳಿಗೆ ಸ್ಪಂದಿಸುವುದಿಲ್ಲ ಅನ್ನೋತಕ್ಕಂಥದ್ದು ತಮ್ಮ ಮುಖಾಂತರ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಯಾವ ಈ ಪ್ರದೇಶ ಇದೆ ಏನು ಸರ್ದಾರ್ ವಲ್ಲಭಭಾಯಿ ಸರ್ಕಲ್ನಿಂದ ಹಿಡ್ಕೊಂಡು ರಾಮನಗರವರೆಗೆ ಒಂದು ಮೈನಾರಿಟಿ ಪೀಪಲ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತು ನಮ್ಮಂಥವರು ರಾಜಕೀಯವಾಗಿ ಅವರು ವೈರತ್ವವನ್ನು ಸಾಧಿಸ್ತಾ ಇರುವುದರಿಂದ ಒಂದು ರಾಜಕೀಯ ವೈಷಮ್ಯ, ಒಂದು ಮೈನಾರಿಟಿ ಮಂದಿ ಮ್ಯಾಗ ಅವರು ಇರ್ತಕ್ಕಂಥ ದ್ವೇಷ ರಾಜಕಾರಣಕ್ಕೆ ಇವತ್ತು ಆ ಭಾಗದಲ್ಲಿ ಕೆಲಸ ಆಗದೇ ಇರೋದ್ರಿಂದ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ತಮ್ಮ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀವಿ. ಶಾಸಕರಿಗೆ ಮನವಿ ಮಾಡೋದು ಒಂದೇ, ನಮ್ಮ ಕೆಲಸ ಆಗದೇ ಇರೋದು ಒಂದೇ. ಇದು ಬಹಳ ಸ್ಪಷ್ಟತೆಯಿಂದ ಹೇಳ್ತೀನಿ ನಾನು, ಮತ್ತು ಬದ್ಧತೆಯಿಂದನೂ ಹೇಳ್ತೀನಿ. ನಾವು ಶಾಸಕರಿಗೆ ಮನವಿನೂ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಮತ್ತು ರಾಜಕೀಯವಾಗಿ ಅವರೊಂದಿಗೆ ಭಿನ್ನಾಭಿಪ್ರಾಯ ಇರ್ತಕ್ಕಂಥ ನಾವೆಲ್ಲ ಇರೋದ್ರಿಂದ ಆ ಭಾಗವನ್ನು ಅವ್ರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಕ್ರೀಟ್ ರೋಡ್ ಮಾಡ್ಸ್ಯಾರಂತಾರೆ, ಇದನ್ನು ಅವ್ರಿಗೆ ಪ್ರಶ್ನೆ ತಾವು ಮಾಡ್ರಿ. ನಿನ್ನೆ ಮಹಾನಗರ ಪಾಲಿಕೆಯಲ್ಲೂ ಕೂಡ ಅಲ್ಪಸಂಖ್ಯಾತರ ಮತ ಹಾಕೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಬಹುಶಃ 2-3 ಜನ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, 2-3 ಜನ ಅಲ್ಪಸಂಖ್ಯಾತ ಸದಸ್ಯರೇ ಮತ ಹಾಕೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಪ್ರಥಮ ಬಾರಿಗೆ ಮೇಯರ್ ಸ್ಥಾನ ಅನುಭವಿಸಿದೆ. ದುರ್ದೈವ ಅಂದ್ರೆ ಆ ಮಹಾನಗರ ಪಾಲಿಕೆ ಅಧಿಕಾರಕ್ಕೆ ಮೈನಾರಿಟಿ ಜನ ಬೇಕು, ಅಲ್ಪಸಂಖ್ಯಾತರು ಬೇಕು, ಅಭಿವೃದ್ಧಿಗೆ ಮೈನಾರಿಟಿ ಬೇಕಾಗಿಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವದ ದುರ್ದೈವ. ಅವ್ರ ಪ್ರಶ್ನೆ ಕೇಳಿದಾಗ ಇದು ಜಯ ಬಿಜೆಪಿ ಜಯ, ಯಾರು ಜಯ ಕೇಳಿದ್ರೆ ಇದು ಹಿಂದೂಗಳ ಜಯ ಅಂತ ಹೇಳಿದ್ರು. ಆದ್ರೆ ಅದು ಹಿಂದೂಗಳ ಜಯ ಸಾಧಿಸಂಗ ಇಬ್ರು ಅಲ್ಪಸಂಖ್ಯಾತರಿಗೆ ಅವ್ರು ಬೇಕಾಗಿತ್ತು. ಸರ್, ನಾವು ಆಳರಸರಿ ಆದಿಲ್ ಶಾಹಿ ರೀ, ನಮ್ಮ ಆಳರಸರಿ ಆದಿಲ್ ಶಾಹಿ, ನಾವು ಆದಿಲ್ ಶಾಹಿ ಭೂಮಿಯಲ್ಲೇ ಇದ್ದೀವಿ. ಇಲ್ಲಿ ಮೈನಾರಿಟಿ ಮೆಜಾರಿಟಿ ಇಲ್ಲ. ಈಗ ಅವ್ರು ತಮ್ಮ ರಾಜಕೀಯಕ್ಕಾಗಿ ಮಾಡ್ತಾರ, ಅದರಲ್ಲೇನಿಲ್ಲ, ಅವರು ಹಂಗೆ ಅದಾರ, ನಿಮಗೂ ಗೊತ್ತಿದ್ದಿದೆ ಅದ. ಈಗ ಅವ್ರ ಕಡೆ ಹೋದ್ರು ಅದು ಕೆಲಸ ಆಗುದಿಲ್ಲ ಅನ್ನೋ ಕಾರಣಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತದ ಮ್ಯಾಗ ಒತ್ತಡ ಮಾಡ್ಲಿಕ್ಕೆ. ಸರ್, ಆ ಭಾಗಕ್ಕೆ 3 ಜನ ವಾರ್ಡ್ ಕಾರ್ಪೊರೇಟರ್ ಬರ್ತಾರೆ. ಒಂದು ಗಿರೀಶ್ ಬಿರಾದರ್ ಅಂತೇಳಿ ಹೊಸಬ್ರು, ಪ್ರೇಮಾನಂದ್ ಬಿರಾದರ್ ಅವರು ಮತ್ತು ರಜಾಕ್ ಹೊರ್ತಿಯವ್ರು ಬರ್ತಾರೆ. ಏನದು ಫಂಡ್ ಅನ್ನೋದು ಹೆಂಗದ ಸರ್, ಅದು 2.5 ಕಿಲೋಮೀಟರ್ ರಸ್ತೆ ಅದ, ಅದು PWD ಇಂದ ನಿರ್ಮಾಣ ಆಗಿದೆ. PWD ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಂಡರ್ದಾಗೆ ಬರುತ್ತೆ. ಯಾಕೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡಬೇಕು ಬಿಡ್ಬೇಕು ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವರು ತಗೋಬೇಕು. ಡಿಸೈನ್ ಮಾಡಿದ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಅವರು. ಇವ್ರು ಕಾರ್ಪೊರೇಷನ್ದಲ್ಲಿ ಅದಕ್ಕೆ ಏನೋ ವ್ಯಾಪ್ತಿ ಬರದೇ ಇರೋದ್ರಿಂದ ಆ ರಸ್ತೆ ಅವೈಜ್ಞಾನಿಕವಾಗಿ ಆಗೈತ್ರಿ. ಅಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಅನಂತ ಲೇಔಟ್ಗಳ ನಿರ್ಮಾಣ ಆಗಿದೆ, ಮನೆಗಳ ನಿರ್ಮಾಣ ಆಗಿದೆ. ಹೌದು, ಅದರಿಂದ ಒತ್ತಡ ಆಗಿ ನೀರು ಅದನ್ನು ನಿಲ್ಲಿಕ್ಕೆ ಆಗ್ತಾ ಇರ್ತದೆ. ಈ ಕಡೆ ಬಂದಿದೆ, ಅಲ್ಲಿ ಜಮೀನುಗಳನ್ನೆಲ್ಲ ಅನಗತ್ಯ ಲೇಔಟ್ಗಳನ್ನೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ. ಅದ್ರ ಪರಿಣಾಮ ನೀರು ಅಲ್ಲೆಲ್ಲ ಏನು ಮೊದಲಾದ ಸ್ಟಾಕ್ ಆಗ್ತಿತ್ತು, ಅಲ್ಲೇ ನಿಂತಿತ್ತು. ಡೈರೆಕ್ಟ್ ಆಗಿ ಬಂದು ಅಲ್ಲಿ ನಿಂತು ಪೆಟ್ರೋಲ್ ಪಂಪ್ ಆ ಭಾಗದಲ್ಲಿ ಇಲ್ಲ ಸರ್. ತಮಗೆ ಒಂದು ಇದರಲ್ಲಿ ಒಂದು ಸ್ಪಷ್ಟತೆ ಇರಲಿ ಸರ್. ಈಗೇನು ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಇದೆ ಸರ್, ನಮ್ಮ ಪಂಪ್ ಇದೆ, ಪಂಪ್ನಿಂದ ವಿಶ್ವೇಶ್ವರ ನಗರವರೆಗೆ ರಸ್ತೆ ಬಲಬಾದೆ ನೀರು ನಿಂದ್ರಾಕತ್ತಾವಲ್ಲ. ಫಸ್ಟ್ ಆಫ್ ಆಲ್ BDAದಿಂದ ಲೇಔಟ್ ಆಗಿದೆ ಸರ್. ಎರಡನೇದ್ದು ರಾಮನಗರ NA ಲೇಔಟ್ ಸರ್. ಅದ್ರ ಮೇಲೆ ಇರ್ತಕ್ಕಂಥ ಕಣ್ಣನ್ ನಗರ NA ಲೇಔಟ್ ಸರ್. ರಸ್ತೆ ಬಲಭಾಗ ಏನಿದೆ ಇವೆಲ್ಲವೂ BDAದಿಂದ ಅಧಿಕೃತವಾಗಿ ಗೊಂಡಿರ್ತಕ್ಕಂಥ NA ಲೇಔಟ್ಗಳು. ಕ್ವಾಟಿಗೋಡಿ ಏನಿದೆ ಸರ್, ಅಲ್ಲಿ ಅನಧಿಕೃತ ಕಟ್ಟಡಗಳು ತಲೆ ಎತ್ತಾಕತ್ತಾವ. ಯಾಕಂದ್ರೆ 100 ಮೀಟರ್ ವ್ಯಾಪ್ತಿಯೊಳಗೆ, ಕೋಟೆಗೋಡಿಯಿಂದ 100 ಮೀಟರ್ ವ್ಯಾಪ್ತಿಯೊಳಗೆ NA ಮಾಡಕ್ಕೆ ಬರೋದಿಲ್ಲ. ಈಗೇನ ರಸ್ತೆ ಅದ, ಎಕ್ಸಾಕ್ಟ್ಲಿ ನಮ್ಮ ಪೆಟ್ರೋಲ್ ಬಂಕ್ ಅದಲ್ಲ, ಅದು 110 ಮೀಟರ್ ಅದ ಸರ್.
ಅಂದ್ರೆ ರಸ್ತೆ ಇಚ್ಚಿಕೇನು 10 ಮೀಟರ್ ಅದ, ಅದು 100 ಮೀಟರ್ ಬರ್ತೈತಿ. ಹಿಂಗಾಗಿ ಎಡಕಿನ ಬಾಜು ಅನಧಿಕೃತ ಇರ್ಬೋದು, ಬಟ್ ಬಲ್ಕಿನ ಬಾಜು ಏನು ಲೇಔಟ್ಗಳದಾವಲ್ಲ ಇವೆಲ್ಲ ಅಧಿಕೃತ ಲೇಔಟ್ ಬಡಾವಣೆಗಳೇ ಸರ್. ಯಾಕಂದ್ರೆ ಅದರಲ್ಲಿ ವಿಶೇಷವಾಗಿ BDAದೇ ಲೇಔಟ್ ಅದ ಸರ್. ತಾವು ಗಮನಿಸಿರ್ಬೋದು, ಅಲ್ಲಿ ನಮ್ಮ ಪಂಪ್ ದಾಟಾನ ರೈಟ್ ಸೈಡಿಗೆ ಏನು ಲೇಔಟ್ ಅದಲ್ಲ, ಅದು ಸುಮಾರು ಒಂದು ಅಂದಾಜು ಒಂದು 16ರಿಂದ 18 ಎಕರೆ ಇರ್ಬೋದು. ಅದು BDA ಲೇಔಟ್ ಸರ್. ಸುಮಾರು 2000 ಆಸ್ಪಾಸ್ನಲ್ಲಿ ಆಗಿದೆ ಸರ್. ಅದು ಈಗ ಪ್ರಮುಖವಾಗಿ ಏನು ಟೋಟಲ್ ಏನು ದೂರ ಡೌನ್ ಆಗ್ತಿರೋದು ಎಲ್ಲ ಕಡೆಯಿಂದ ನೀರು ಶೇಖರಣೆ ಆಗ್ತಿರೋದು ವೈಜ್ಞಾನಿಕವಾದಂಥ ರಿಪೋರ್ಟ್ಸ್ ಇದೆ ಮತ್ತು ಇತಿಹಾಸನೂ ಬರ್ತಿದೆ. ಇದು ಹೊರಗಡೆ ನೀರು ಹೋಗ್ಲಿಕ್ಕೆ ಯಾವ ಇಂಜಿನಿಯರ್ಸ್ ಆಗಲಿ ಜನಪ್ರತಿನಿಧಿಗಳಾಗಲಿ ಇದೊಂದು ಸಾರ್ವಜನಿಕವಾಗಿ ಚರ್ಚೆ ಮಾಡಿ ಇದಕ್ಕೊಂದು ಸಮಿತಿ ಮಾಡಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯುವ ಚರ್ಚೆನೇ ಆಗಿಲ್ವಾ? ಹೇಗೆ ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇದೆಯಾ? ಅಲ್ಲಿ ನೀವು ಹೇಳ್ದಂಗೆ ಯಾವ ಆಫೀಸರ್ಸು ಏನು ಕೆಲಸ ಮಾಡೋದು ಬೇಡ್ರಿ. ನಮ್ಮ ಆದಿಲ್ ಶಾಹಿ ರಾಜಾರ್ ಏನು ಮಾಡಿಟ್ಟೋಗ್ಯಾರ, ರೆಡಿಮೇಡ್ ಫುಡ್ ಇಟ್ಟೋಗ್ಯಾರ. ನಮ್ಮ ಕಂದಕಗಳು ಏನದಾವ, ನಾವು ಸಣ್ಣವರಿದ್ದಾಗ ನೀವೆಲ್ಲ ನೋಡಿರಿ, ನಾವು ನೋಡಿವಿ. ಕಂದಕಗಳು ಏನದಾವು ಅವು ನೈಸರ್ಗಿಕವಾಗಿ ಬಂದ ನೀರನ್ನು ಹೊರಗೆ ಹಾಕ್ತಕ್ಕಂಥ ವ್ಯವಸ್ಥೆ ಒಳಗೆ ಅದಾವು. ಬರೀ ಇವ್ರು ಕಂದಕ ಸ್ವಚ್ಛ ಮಾಡಿದ್ರೆ ಸಾಕ. ಇವತ್ತು ಶಾಪುರ್ ದರ್ವಾಜ ಮುಳ್ಳಕ್ಷಿ ಇರ್ಬೋದು, ಮನುಗುಳಿಸಿ ಇರ್ಬೋದು, ಅಲ್ಲಾಪುರ ಅಗಸಿ ಇರ್ಬೋದು, ಅದ್ರ ಸುತ್ತಲೂ ಕಂದಕದ ನಿರ್ಮಾಣ ಐತೆ ಅಳಿದು. ಇಲ್ಲಿ ಮುನ್ಸಿಪಾಲ್ಟಿ ಕಸ ತಂತಂದಲ್ಲಿ ಒಗದಾರ, ಅದನ್ನ ಬರೀ ಕ್ಲೀನ್ ಮಾಡಿದ್ರೆ ಸಾಕು. ಗ್ರಾವಿಟೇಷನಲ್ಲಿ ನೀರೇನು ಹೊರಗಿನ ಒಳಗೆ ಬರ್ತಾವು, ಆ ಕಂದಕದ ಜೋಡಿ ಹೊರಗೆ ಹೋಗ್ಬಿಡ್ತಾವ್ರಿ ಅವು. ನಿಮಗೆ ಗೊತ್ತಿರ್ಬೋದು, ಬಹುಶಃ ಸರ್ ಸೀನಿಯರ್ದಾರ ನಮ್ಮಲ್ಲಿ ಮೊದಲು ಆದಿಲ್ ಶಾ ಇದ್ದಾಗ ಸರ್ ಗ್ರಾವಿಟೇಷನಲ್ಲಿ ಬೇಗಂ ತಲಾಬ್ದಿಂದ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಐತೆ ಸರ್. ತಾವು SI ಸ್ಕೂಲ್ ಅಂತ ಒಂದು ಗಂಜ್ ಅಂತ ಐತ್ರಿ, ಆಮೇಲೆ ಬಗಲ್ಕುರ ಕ್ರಾಸ್ದಾಗ ಒಂದು ಗಂಜ್ ಅಂತದ. ಅಲ್ಲಿ ನೋಡ್ರಿ ಬೇಗಂ ತಲಾಬ್ ಎತ್ತರದಲ್ಲಿ ಇರೋದ್ರಿಂದ ನೀರು ಬಂದು ನಮ್ಮ ಕುಡಿಯೋ ನೀರಿನ ವ್ಯವಸ್ಥೆನೇ ಗ್ರಾವಿಟೇಷನಲ್ಲಿ ಇತ್ತು. ಅದಕ್ಕೆ ಅವರು ನೀರು ಒಳಗೆ ಬರಬಾರ್ದು, ಸ್ಥಿತಿ ಹಾಳಾಗಬಾರ್ದು ಅಂತೇಳಿ ಕೋಟೆ ಸುತ್ತ ಒಂದು ಕಂದಕದ ವ್ಯವಸ್ಥೆ ಐತಿ. ಅದನ್ನ ಬರೀ ಅವ್ರು ಕ್ಲೀನ್ ಮಾಡಿ ನೀರು ಹಂಚನಾಳಿ ಕೆರೆಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ರು ಸಾಕು. ಇಲ್ಲ, ಇಲ್ಲಿ ನಗರದಲ್ಲಿ ಏನು ಒಳಚರಂಡಿ ಸಲುವಾಗಿ ಕೋಟಿಗಟ್ಟಲೆ ಮಾಡ್ತಾರೆ. ಅದ್ರ ಬದಲಿ ಒಂದು ಸಲ ಶಾಶ್ವತವಾಗಿ ಅದೇನು ರಾಜಕಾಲುವೆ ಅಂತ ಇತ್ತೀಚೆಗೆ ಏನಾಗತ್ತಾರ, ನಾವು ಹಳ್ಳಿಯ ಆಡು ಭಾಷೆ ಒಳಗೆ ಕಂದಕಂತೀವಿ, ಅದನ್ನು ಒಂದ್ಸಲ ಕ್ಲೀನ್ ಅಪ್ ಮಾಡಿಬಿಟ್ರೆ ಅಂದ್ರೆ ವಿಜಯಪುರ ನಗರ ಜನರಿಗೆ ಎಂದೂ ಈ ಮಳೆಗಾಲಿನ ನೀರಿನಿಂದ ತೊಂದರೆ ಆಗೋದಿಲ್ಲ. ಅಧ್ಯಕ್ಷರ, ಇಬ್ರಾಹಿಂ ರೋಜಾ ಕಡೆ ಕಂದಕ್ಕೆ ಎಲ್ಲದ ಹೇಳ್ರಿ. ಅಲ್ಲ, ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟಾರ್ರಿ. ಕಂದಕ್ಕೆ ಇಬ್ರಾಹಿಂ ರೋಜಾ ಕಡೆ ಎಲ್ಲಿ ಇಲ್ಲ. ಒಂದು ತಾವು ಹೊಸ ರೋಡ್ ಏನು ಮಾಡಿದಾರೆ, ಈಗ ಹೊಸ ರೋಡ್ ಈಗೇನು ಬಸ್ ಸ್ಟ್ಯಾಂಡಿಂದ ಬರ್ತಕ್ಕಂಥ ಹೊಸ ರೋಡ್ ಅದ, ಅಲ್ಲಿ ಶಿವಾಜಿ ಸರ್ಕಲ್ಗೆ ಮೊದಲು ಕೌಳಿಗೇಟ್ ಅಂತಿದ್ವಿ ನಾವು. ಆ ಕೌಳಿಗೇಟ್ ತಳಗಿದ್ದಾಗ ನೀರು ಸರಾಗ ಹೋಗಿತ್ತು, ಅದು ಎತ್ತರ ಮಾಡಿದಾಗ ಒಂದು ಸ್ವಲ್ಪ ಅಲ್ಲಿ ಅಬ್ಸ್ಟಾಕಲ್ ಆಗಿ ನೀರು ನಿಂದ್ರಾಕತ್ತಾವ. ಆ ಕೌಳಿಗೇಟ್ ಸರಿ ಮಾಡ್ಕೋಬೇಕು. ಅದ್ರ ಜೋಡಿ ಏನು ಶಾಪುರ್ ದರ್ವಾಜ ಏನದಲ್ಲ, ಮುಳ್ಳಗ್ಸಿದಿಂದ ಒಯ್ದು ಹಂಚನಾಳಿ ಕೆರೆಗೆ ಕೂಡ್ತಕ್ಕಂಥ ಕಾಲುವೆ ಏನದ, ಅಲ್ಲೆಲ್ಲೇ ಸ್ವಲ್ಪ ಅತಿಕ್ರಮಣ ಐತಿ. ಅದನ್ನು ತೆಗೆದು ಇವ್ರು ಸ್ವಚ್ಛ ಮಾಡಿದ್ರೆ ನೀರು ಹೋಗ್ತಾವೆ. ಇಷ್ಟೆಲ್ಲ ನೀವು ಹೇಳಿದ್ರಿ. ಈಗ ಯಾರು ಕ್ಯಾರೆ ಅನ್ನುವಂಥ ಪರಿಸ್ಥಿತಿಲಿ ಇಲ್ಲ, ಸುಮ್ಮನೆ ಮೇಲ್ನೋಟಕ್ಕೆ ಬರ್ತಾರೆ ಹೋಗ್ತಾರೆ ಆಗ್ತಕ್ಕಂಥದ್ದು. ಇದಕ್ಕೆ ಮುಂದಿನ ನೀವು ಕಾನೂನಾತ್ಮಕ ಹೋರಾಟ ಅಥವಾ ಯಾವ ರೀತಿ ನೀವು ಹೋರಾಟ ಮುಂದುವರಿತಾರೆ? ಅಲ್ಲ, ಇದನ್ನ ಸದ್ಯಕ್ಕೆ ಇದಕ್ಕೆ ಜನ ಇಸೋದು ರೊಚ್ಚಿಗೆ ಎದೈತ್ರಿ. ನಮ್ಮಂಥವ್ರು ನಾವೆಲ್ಲ ಹಿಂದೆ ಭಾಳ 16 ವರ್ಷಗಟ್ಟಲೆ ಹೋರಾಟ ಮಾಡೀವಿ. ಆದರೆ ಈ ವ್ಯವಸ್ಥೆಯನ್ನು ನೋಡ್ಕೊಂಡು ಯಾರೂ ಹೋರಾಟ ಮಾಡ್ಲಾರ್ದಾಗ ನಾವು ಮುಂದೆ ಬಂದೀವಿ. ಜನರ ಜೊತೆಗೆ ಬೆರೆತ ಒಂದು ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕಲ್ಪಿಸಿನಾಗ ಈಗ ಒಂದು 6 ತಿಂಗಳದಾಗ ಇದಕ್ಕೊಂದು ಹೋರಾಟ ರೂಪಣೆ ಮಾಡಿ ಈಗಂಕರು ಮಳೆಗಾಲದ ಅವ್ರು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈಗ ನಾವು ಜಾಗೃತ ಆದ್ರೆ ಮುಂದಿನ ಮಳೆಗಾಲಕ್ಕೆ ತೊಂದರೆ ಆಗದಂಗೆ ಒಂದು ಜನರ ಜೊತೆ ಹೋರಾಟ ಮಾಡ್ತಕ್ಕಂಥ ಒಂದು ವಿಚಾರ ನಾವು ಬಹಳ ಜನ ಗೆಳೆಯರು ಕೂಡಿ ಮಾಡೀವಿ. ಅದಕ್ಕೆ ತಾವು ಮಾಧ್ಯಮದವ್ರು ಸಾಥ್ ಕೊಟ್ರಿ ಅಂತಂದ್ರೆ ಇದು ಬಿಜಾಪುರ ಜನರಿಗೆ ಒಂದು ಶಾಶ್ವತ ಪರಿಹಾರಕ್ಕೆ ಸಿಕ್ಕಾಕ ಒಂದು ಅನುಕೂಲ ಆಗ್ತದೆ ಸರ್. ಸೆಪ್ಟೆಂಬರ್ 1ರಿಂದ ಸರ್, ಸೆಪ್ಟೆಂಬರ್ 1 ಒಳಗೆ ಏನಾದರೂ ಇವ್ರು ಈಗೇನು ಇವು ಬ್ರಿಡ್ಜ್ಗಳು ಮಾಡ್ತೀವಿ ಅಂತ ಹೇಳಿ ಕಿಶಿಂದ ಏನೋ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಾರ ಮತ್ತು ಡ್ರೈನ್ ಮಾಡ್ತೀವಿ ಅಂದಾರ. ಇದು ಒಂದು ವೇಳೆ ಮಾಡಿದ್ರು ಅಂದ್ರೆ ಹೋರಾಟವನ್ನು ರಾಜಕಾಲುವೆಗೆ ಡೈವರ್ಟ್ ಮಾಡ್ಕೋತೀವಿ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಇದನ್ನ ಸದ್ಯಕ್ಕೆ ಟೆಂಪ್ರವರಿ ಪರಿಹಾರ, ಅದರ ಶಾಶ್ವತ ಪರಿಹಾರ ಅಂದ್ರೆ ರಾಜಕಾಲುವೆ ಆಗ್ಬೇಕು. ಇಲ್ಲ, ನಿವಾಸಿಗಳಿಂದ ಸರ್, ನಿವಾಸಿಗಳಿಂದ. ಯಾಕೆ BJP ಒಳಗೆ ಏನೂ ಜವಾಬ್ದಾರಿ ಇಲ್ಲ. ನಾ BJP ಇಲ್ಲಿ ಯಾವುದೂ ಪ್ರಸ್ತಾವನೆ ಮಾಡಕ್ಕೆ ಹೋಗಲ್ಲ. ಈ ರಾಮನಗರ ಕಣ್ಣನ್ ನಗರದಲ್ಲಿ ಇರ್ತಕ್ಕಂಥ ನಿವಾಸಿಗಳಿಂದ. ಪಾಲಿಕೆ ಮೇಯರ್ ಈಗ BJP ಅವ್ರ ಗಮನಕ್ಕೂ ತರ್ತೀವ್ರಿ. ಅವರು ಸ್ಪಂದಿಸಿದ್ರೆ ಒಳ್ಳೇದು, ಸಮಸ್ಯೆ ಪರಿಹಾರಕ್ಕೆ ಅನುಕೂಲ ಆಕೈತಿ. ಮತ್ತು ಸ್ಪಂದಿಸದೇ ಇದ್ರೆ ಹೋರಾಟ ಅಂಕೋರ್ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಜವಾಬ್ದಾರಿ ಪಡಬೇಕಾಗತ್ತೆ. ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಮತ್ತು ಅವರು ನಗರದ ವಾಸಿ ಇರೋದ್ರಿಂದ ಅವ್ರ ಮೇಲೆ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಕೈತ್ರಿ. और खबरों के लिए देखते रहिए बी न्यूज़ नेशन।